ತುಳಸಿ ಗಿಡ ನಮ್ಮೆಲ್ಲರ ಒಂದು ಅಚ್ಚುಮೆಚ್ಚಿನ ಗಿಡ ಅಂತಲೇ ಹೇಳ್ಬೋದು. ಯಾಕಂತಂದರೆ ಹಿಂದೂ ಧರ್ಮದ ಪ್ರತಿಯೊಬ್ಬರ ಮನೆಯಲ್ಲಿ ಇರಬೇಕಾದಂಥ ಒಂದು ಪವಿತ್ರವಾದಂಥ ಗಿಡ ಈ ಒಂದು ತುಳಸಿ ಗಿಡ. ಈ ತುಳಸಿ ಗಿಡವನ್ನು ಹೇಗೆಲ್ಲ ನಾವು ಆರೈಕೆ ಮಾಡಬೇಕು, ಇದಕ್ಕೆ ಯಾವ ಒಂದು ಆಹಾರ ಅಂತಂದರೆ ಗೊಬ್ಬರವನ್ನು ಹಾಕಬೇಕು, ಬೇಸಿಗೆಯಲ್ಲಿ ಹೇಗೆ ಇದನ್ನು ಆರೈಕೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ವಲ್ಪ ದೊಡ್ಡದಾಗಿದೆ, ಆದರೆ ತುಂಬಾ ಮಾಹಿತಿ ಉಳ್ಳಂಥ ಒಂದು ವಿಡಿಯೋ ಆಗಿದೆ. ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ. ಜೊತೆಗೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಅನುಕೂಲ. ಯಾಕಂತಂದರೆ ಪ್ರತಿಯೊಂದು ಗಿಡದ ಬಗ್ಗೆ ನಾನು ಮಾಹಿತಿಯನ್ನು ಈ ಚಾನಲ್ನಲ್ಲಿ ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ನಮ್ಮ ಕಡೆ 1-2 ವಾರ ಆಯಿತು ಕಂಟಿನ್ಯೂಸ್ ಆಗಿ 2-3 ದಿನ ಬಿಟ್ಟು ಮಳೆ ಆಗ್ತಾಯಿದೆ. ಹಾಗಾಗಿ ಯಾವುದೇ ರೀತಿಯ ಗಾರ್ಡನಿಂಗ್ ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ. ಆದರೆ ಇವತ್ತಿನ ಒಂದು ವಿಡಿಯೋ ಬಂದು ತುಳಸಿ ಗಿಡ. ನನ್ನ ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಿಮ್ಮ ಕಡೆ ಮಳೆ ಹೇಗಿದೆ ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ನೋಡಿ, ಇವತ್ತಿನ ಒಂದು ತುಳಸಿ ಗಿಡದಲ್ಲಿ ಏನೆಲ್ಲ ನಾನು ಕೆಲಸ ಮಾಡ್ತೀನಿ ಅದನ್ನು ಪೂರ್ತಿಯಾಗಿ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ತುಳಸಿ ಗಿಡ ಒಣಗ್ತಾ ಇದ್ದರೆ ಅಥವಾ ಅದರ ಬ್ರಾಂಚಸ್ ಹೆಚ್ಚಿಗೆ ಇಲ್ಲ, ಕೇವಲ ಒಂದೇ ಒಂದು ಕಡ್ಡಿ ಬೆಳೀತಾ ಇದೆ, ಸೈಡಲ್ಲಿ ಬ್ರಾಂಚಸ್ ಎಕ್ಸ್ಟ್ರಾ ಇಲ್ಲ, ಅಥವಾ ಎಲೆಗಳು ಹಳದಿಯಾಗಿ ಉದುರ್ತಾ ಇದೆ, ಎಲೆಗಳು ದೊಡ್ಡದಾಗಿ ಬರ್ತಾ ಇಲ್ಲ, ಚಿಕ್ಕದಾಗಿರುವಂಥ ಎಲೆಗಳು ಬರ್ತಾ ಇದೆ. ಇದನ್ನು ಹೇಗೆ ನಾವು ಕಾಪಾಡ್ಕೊಳ್ಬೇಕು, ಒಣಗ್ತಾ ಇರುವಂತಹ ತುಳಸಿ ಗಿಡವನ್ನು ಹೇಗೆ ಮತ್ತೆ ಚಿಗುರು ಬರುವಂತೆ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ ನಿಮ್ಮ ಗಿಡದಲ್ಲಿ ಏನಾದರೂ ತುಳಸಿ ಗಿಡದಲ್ಲಿ ಈ ರೀತಿ ಬೀಜಗಳು ಬರ್ತಾ ಇದ್ದರೆ ಇದನ್ನು ಮೊದಲು ಕಟ್ ಮಾಡಿ ತೆಗೆದಾಕ್ಬಿಡಿ. ಹೇಗೆ ಕಟ್ ಮಾಡಬೇಕು, ಏನು ಬಳಸಿ ಕಟ್ ಮಾಡಬೇಕು ಅನ್ನೋದನ್ನು ನಾನು ಹಿಂದಿನ ವೀಡಿಯೋನಲ್ಲಿ ತೋರಿಸ್ಕೊಟ್ಟಿದ್ದೀನಿ. ತುಂಬ ಜನ ಆ ವಿಡಿಯೋಗೆ ಪ್ರೀತಿ ವಿಶ್ವಾಸವನ್ನು ತೋರಿಸಿದರೆ ಅದಕ್ಕೆಲ್ಲ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸ್ಕೊಡ್ತೀನಿ. ನೋಡಿ, 1-2 ಎಲೆಗಳ ಕೆಳಗಡೆ, ಲೀಫ್ ನೋಡ್ ಕೆಳಗಡೆ ಏನು ಮಾಡಿ ಈ ಒಂದು ಬೀಜಗಳನ್ನು ಕಟ್ ಮಾಡಿ ತೆಗೆದಾಕ್ಬಿಡಿ. ಇದರಿಂದ ಗಿಡದ ಎನರ್ಜಿ ಏನಿರುತ್ತಲ್ಲ ಅದು ಉಳಿದಿರುವಂಥ ಬ್ರಾಂಚಸ್ಸನ್ನು ಬೆಳೆಸೋದಕ್ಕೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅಂತಂದರೆ ಎಲ್ಲ ಬ್ರಾಂಚಸ್ಗಳು ಬೆಳೆಯೋದಕ್ಕೆ ಏನು ಮಾಡುತ್ತೆ, ಗಿಡ ಆ ಒಂದು ಪೋಷಕಾಂಶಗಳನ್ನು ಸಪ್ಲೈ ಮಾಡುತ್ತೆ. ಇದರಿಂದ ಹೆಚ್ಚಿಗೆ ಬ್ರಾಂಚಸ್ ಬರುತ್ತೆ, ಗಿಡ ಸ್ಟ್ರೆಸ್ನಲ್ಲಿ ಹೋಗಲ್ಲ. ಒಂದು ವೇಳೆ ನೀವು ಅದರಲ್ಲಿ ಈ ರೀತಿ ಬೀಜಗಳು ಬರೋದಕ್ಕೆ ಬಿಟ್ಟರೆ ಏನಾಗುತ್ತೆ ಅಂತಂದರೆ ಗಿಡ ಬೀಜಗಳನ್ನು ಬೆಳೆಸಿ ಒಣಗುವಂಥ ಕಂಡೀಷನ್ಗೆ ಬಂದು ಒದಗುತ್ತೆ. ನೋಡಿ, ಈ ರೀತಿ ನಾನು ಬಂದಿರುವಂಥ ಎಲ್ಲ ಬೀಜಗಳನ್ನು, ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಎಲ್ಲವನ್ನು ಕಟ್ ಮಾಡಿ ತೆಗೆದಾಕ್ಬಿಡ್ತೀನಿ. ಇದರಿಂದ ಗಿಡ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ, ಎಲೆಗಳು ಕೂಡ ದೊಡ್ಡದಾಗಿ ಬರುತ್ತೆ. ಮುಖ್ಯವಾಗಿ ಈ ಗಿಡಕ್ಕೆ ಇವಾಗ ಬೇಸಿಗೆ ಶುರುವಾಗಿರೋದ್ರಿಂದ ಎಷ್ಟು ಗಂಟೆಗಳ ಕಾಲ ಬಿಸಿಲು ಬೇಕು, ಬೆಳಗ್ಗೆ 7-11 ಗಂಟೆಯ ಒಳಗಡೆ ಬಿಸಿಲನ್ನು ಕೊಡಿ. ಆಮೇಲೆ ಇದನ್ನು ಶೇಡ್ನಲ್ಲಿಡಿ. ಆಮೇಲೆ ನೀವೇನು ಮಾಡ್ಬೋದು, ಮತ್ತೆ 5-5:30 ಗಂಟೆಯ ನಂತರ ಸ್ವಲ್ಪ ಸೂರ್ಯ ತಣ್ಣಗಾಗ್ತಾ ಇದ್ದೀನಿ ಅಂದಾಗ ನೀವೇನು ಮಾಡ್ಬೋದು, ಈ ಗಿಡವನ್ನು ಹೊರಗಡೆ ಇಡ್ಬೋದು. ಇಲ್ಲ ಅಂತಂದರೆ 11 ಗಂಟೆಯ ಬಿಸಿಲು ಸಾಕಾಗತ್ತೆ. ನೋಡಿ, ಇದು ಕೃಷ್ಣ ತುಳಸಿ, ಕಪ್ಪಾಗಿರುವಂಥದ್ದು ಕೃಷ್ಣ ತುಳಸಿ, ಬೆಳ್ಳಗಿರುತ್ತಲ್ಲ ಅದು ಸ್ವಲ್ಪ ರಾಮ ತುಳಸಿ ಅಂತ ಕರಿತೀವಿ. ನೋಡಿ, ಕಂಪ್ಲೀಟಾಗಿ ಗಿಡಗಳು ತುಂಬ ಡಲ್ ಆಗಿ ಹೋಗ್ಬಿಟ್ಟಿದೆ. ಮೊನ್ನೆ ಆನೆಕಲ್ಲು ಬಿದ್ದಿರೋದ್ರಿಂದ ಗಿಡಗಳು ತುಂಬಾ ಹಾಳಾಗಿದೆ. ರಿಕವರಿ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಬಗ್ಗೆ ಕೂಡ ನಾನು ಹಿಂದೆ ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು, ಯಾವ ರೀತಿ ಆರೈಕೆ ಮಾಡಬೇಕು ಅಂತ. ನೋಡಿ, ಗಿಡದ ಬ್ರಾಂಚಸ್ ಯಾವ ರೇಂಜಿಗೆ ಕಟ್ ಆಗಿದೆ, ಆಮೇಲೆ ಇದರಲ್ಲೂ ಕೂಡ ಸೀಡ್ಸ್ ಆಗ್ತಾ ಇದೆ. ಇದನ್ನು ಕೂಡ ನಾನು ಮೊನ್ನೆ ಏನು ಮಾಡಿದ್ದೀನಿ, ಪಿಂಚಿಂಗ್ ಮಾಡಿ. ಇದರಿಂದ ಏನಾಗುತ್ತೆ ಅಂತಂದರೆ ನೀವು ಎಷ್ಟು ಪಿಂಚ್ ಮಾಡ್ತೀರಾ ಅಷ್ಟು ಗಿಡದಲ್ಲಿ ಹೆಚ್ಚು ಬ್ರಾಂಚಸ್ ಬರುತ್ತೆ. ನೋಡಿ, ಇದೆಲ್ಲ ಏನು ವೈಟ್ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಆನೆಕಲ್ಲು ಬಿದ್ದಿರೋದ್ರಿಂದ ಅಲ್ಲೆಲ್ಲ ಮಾರ್ಕ್ ಆಗಿದೆ. ಅಷ್ಟು ಜೋರಾಗಿ ಏನಾಗಿತ್ತು, ಆನೆಕಲ್ಲು ಮಳೆ ಆಗಿತ್ತು. ಆಮೇಲೆ ಈ ಗಿಡಕ್ಕೆ ನೀರು ಡೈಲಿ ಹಾಕಬೇಡಿ. ಏನು ಮಾಡಿ, ಮಣ್ಣು ಸ್ವಲ್ಪ ಒಣಗಬೇಕು. ಆವಾಗ 1-2 ಇಂಚು ಮಣ್ಣು ಒಣಗಿತು ಅಂತಂದರೆ ಏನು ಮಾಡಿ, ನೀರನ್ನು ಹಾಕ್ಬೋದು. ಆದರೆ ಕಂಪ್ಲೀಟಾಗಿ ಮಣ್ಣು ಒಣಗದೇ ಇರೋ ರೀತಿ ನೋಡಿ. ಇದರಿಂದ ಏನಾಗುತ್ತೆ ಅಂತಂದರೆ ಗಿಡ ಕಂಪ್ಲೀಟಾಗಿ ಎಲೆಗಳಲ್ಲಿರುವಂಥ ತೇವಾಂಶ ಕಡಿಮೆ ಆಯಿತು ಅಂತಂದರೆ ಗಿಡ ಒಣಗೋದಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಸ್ವಲ್ಪ ಮಣ್ಣು ಡ್ರೈ ಅನ್ನಿಸ್ತು ಅಂತಂದರೆ 1-2 ಇಂಚಿನ ಮಣ್ಣು ಒಣಗಿದೆ, ಆದರೆ ಕೆಳಗಡೆ ಸ್ವಲ್ಪ ಮಣ್ಣನ್ನು ಅಗದು ನೋಡಿದಾಗ ತೇವಾಂಶ ಇದೆ ಅಂದಾಗ ನೀವೇನು ಮಾಡ್ಬೋದು, 1 ಗ್ಲಾಸ್ನಷ್ಟು ನೀರನ್ನು ಕೊಡ್ಬೋದು. ಮೂರನೇ ವಿಷಯ ಬಂದು ನೋಡಿ, ಇವಾಗ ಬೇಸಿಗೆಯಲ್ಲಿ ಈ ರೀತಿಯ ಕೀಟಗಳು ತುಳಸಿ ಗಿಡದಲ್ಲಿ ತುಂಬಾ ಅಟ್ಯಾಕ್ ಮಾಡುತ್ತೆ. ಚಿಕ್ಕದಾಗಿ ಡಾಟ್ ಈ ರೀತಿ ಕೂತ್ಕೊಳ್ಬೋದು. ಅದನ್ನು ನೀವು ಏನೋ ಆಗಿಲ್ಲ ಅಂತ ಅವಾಯ್ಡ್ ಮಾಡಿದ್ರೆ ಈ ಒಂದು ಕೀಟಗಳು, ಈ ಒಂದು ಆಫಿಡ್ಸ್ ಏನು ಮಾಡುತ್ತೆ, ಕಂಪ್ಲೀಟಾಗಿ ಆ ತುಳಸಿ ಗಿಡವನ್ನು ಒಣಗಿಸ್ಬಿಡುತ್ತೆ. ನೋಡಿ, ಈ ಗಿಡದಲ್ಲಿ ಅಷ್ಟೊಂದೇನು ಅಟ್ಯಾಕ್ ಆಗಿಲ್ಲ, ಆದರೂ ಕೂಡ ನೋಡಿ ಆ ಗಿಡದ ಅವಸ್ಥೆ ಹೇಗಾಗಿದೆ. ಅದೇ 2 ಗಿಡಗಳು ಇದರಲ್ಲಿದೆ, ಅದರಲ್ಲಿ ಈ ಒಂದು ಕೀಟಗಳು ಅಟ್ಯಾಕ್ ಆಗಿಲ್ಲ. ಆದರೆ ಈ ಒಂದು ಗಿಡ ಏನಾಗಿದೆ, ದೊಡ್ಡದಾಗಿದೆಯಲ್ಲ, ಇದರಲ್ಲಿ ತುಂಬಾ ಏನಾಗ್ತಾ ಇದೆ,
ಈ ಒಂದು ಕೀಟಗಳ ಬಾಧೆ ಕಾಣಿಸ್ತಾ ಇದೆ. ಒಂದು 2-3 ಕೀಟಗಳಿದೆ. ಅದನ್ನು ನಾನು ರಿಮೂವ್ ಮಾಡಿ ತೆಗಿತೀನಿ. ಆದರೆ ತುಂಬಾ ಇದೆ ಅಂತಂದರೆ ನೀವೇನು ಮಾಡ್ಬೋದು, ಇವಾಗ ರೆಗ್ಯುಲರ್ ಆಗಿ 2-3 ದಿನಕ್ಕೊಮ್ಮೆ ನೀಮ್ ಆಯಿಲನ್ನು ಲಿಕ್ವಿಡ್ ಡಿಟರ್ಜೆಂಟ್ ಸೋಪ್ ಹಾಕಿ ಅಥವಾ ಅರಿಶಿನ ಪುಡಿಯನ್ನು ಹಾಕಿ 2-3 ದಿನಕ್ಕೊಮ್ಮೆ ಸ್ಪ್ರೇ ಮಾಡ್ತಾಯಿರಿ. ನೋಡಿ, ಇದು ಕೂಡ ತಾನಾಗೆ ಸೆಲ್ಫ್ ಸೀಡಿಂಗ್ ಅಂತೀವಲ್ಲ, ಆ ರೀತಿ ಬೆಳೆದಿರುವಂಥ ಗಿಡ. ನಿಮ್ಮ ಹತ್ರ ಇವಾಗ ಏನಾದರೂ ತುಳಸಿ ಗಿಡದ ಬೀಜಗಳಿಲ್ಲ ಅಂತಂದರೆ ನೀವೇನು ಮಾಡ್ಬೋದು, ಒಂದೇ ಒಂದು ಸೀಡ್ ಪಾಡನ್ನು ಅಂತಂದರೆ ಬೀಜ ಆಗುವಂಥ ಒಂದು ಬ್ರಾಂಚನ್ನು ಬಿಡಿ, ಒಂದೇ ಒಂದು ಸೀಡ್ ಪಾಡ್ ಬಿಡಿ, ಅದರಿಂದ ಬೀಜಗಳನ್ನು ತೆಗೆದು ನೀವೇನು ಮಾಡ್ಬೋದು, ಇವಾಗ ಬೀಜಗಳಿಂದ ಆರಾಮಾಗಿ ತುಳಸಿ ಗಿಡಗಳನ್ನು ಬೆಳೆಸ್ಕೊಳ್ಬೋದು. ನೋಡಿ, ಇದು ಕೂಡ ನಾನು ಮೊನ್ನೆ ಕಟ್ಟಿಂಗ್ನಿಂದ ಬೆಳೆಸಿರುವಂಥ ಗಿಡ. ಒಂದು 15 ದಿನ ಆಯಿತು. ನೀವು ಚಿಕ್ಕ ಕಟ್ಟಿಂಗ್ ತೊಗೊಂಡ್ರೂ ಕೂಡ ಆ ಗಿಡವನ್ನು ಬೆಳೆಸ್ಕೊಳ್ಬೋದು. ಕಟ್ಟಿಂಗ್ನಿಂದ ಕೂಡ ತುಳಸಿ ಗಿಡವನ್ನು ಬೆಳಿಬೋದು. ಇದು ನಿಮಗೆ ಗೊತ್ತಾ ಅಥವಾ ಗೊತ್ತಿಲ್ವಾ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ನೋಡಿ, ಎಷ್ಟು ಆರೋಗ್ಯಕರವಾಗಿ ಬಂದಿದೆ. ಆಮೇಲೆ ಇದರ ಪಕ್ಕದಲ್ಲಿರುವಂಥ ಗಿಡ, ಇದರದೇ ಕಟ್ಟಿಂಗನ್ನು ನಾನು ತೊಗೊಂಡು ಈ ಒಂದು ಪಾಟ್ನಲ್ಲಿ ಜಸ್ಟ್ ಹಾಕಿದ್ದೆ. ತುಂಬ ಚೆನ್ನಾಗಿ ಬೆಳೀತಾ ಇದೆ. ಇಷ್ಟು ಕಟ್ಟಿಂಗ್ ಇತ್ತು. ಆಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಕೃಷ್ಣ ತುಳಸಿ, ಇದು ಕೂಡ ತಾನಾಗಿ ಬೆಳೆದಿರುವಂಥದ್ದು. ಆದರೆ ಯಾಕೋ ಗೊತ್ತಿಲ್ಲ, ಇವಾಗ ಬೇಸಿಗೆನೋ ಅಥವಾ ಮಳೆ ಆಗ್ತಾ ಇದೆ, ಮಳೆ ಹೊಡೆತಕ್ಕೋ ಗೊತ್ತಿಲ್ಲ, ಸ್ವಲ್ಪ ಒಣಗ್ದಾಗಿದೆ. ಒಂದು ಸ್ವಲ್ಪ ಸ್ಕ್ರ್ಯಾಚ್ ಮಾಡಿ ನೋಡಿ ಹಸಿರಾಗಿದೆ, ಅಥವಾ ಒಂದು ಚಿಕ್ಕ ಬ್ರಾಂಚನ್ನು ಮುರಿದು ನೋಡಿ ನಿಮ್ಮ ಗಿಡದಲ್ಲಿ ಈ ರೀತಿ ಏನಾದರೂ ಇದ್ದರೆ, ಹಸಿರಾಗಿದ್ದರೆ ಅದರಲ್ಲಿ ಜೀವ ಇದೆ ಅಂತ. ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು, ಆ ಗಿಡವನ್ನು ತೆಗೆದಾಕ್ಬಿಡಿ. ಇಲ್ಲ ಅಂತಂದರೆ ಗಿಡದಲ್ಲಿ ಫಂಗಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಗಿಡದ ಎಲೆಗಳು ಆರೋಗ್ಯಕರವಾಗಿರಬೇಕು ಅಂತಂದರೆ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಸಾಯಂಕಾಲ ಎಲೆಗಳ ಮೇಲೆ ನಾರ್ಮಲ್ ನೀರಿನಿಂದ ಸ್ಪ್ರೇ ಮಾಡಿ. ಇದರಿಂದ ಗಿಡದಲ್ಲಿ ಏನಾಗುತ್ತೆ ಅಂತಂದರೆ ಗಿಡಗಳು ಹೆಚ್ಚು ಕ್ಲೀನ್ ಆಗಿದ್ದಷ್ಟು, ಸ್ವಚ್ಛವಾಗಿದ್ದಷ್ಟು ಅಲ್ಲಿ ಫೋಟೋಸಿಂಥೆಸಿಸ್, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅನ್ನೋದು ಚೆನ್ನಾಗಿ ನಡೆಯುತ್ತೆ. ಈ ತುಳಸಿ ಗಿಡದಲ್ಲಿ ಇನ್ನೊಂದು ಏನು ಕಾಟ ಅಂತಂದರೆ ಎಲೆಗಳ ಹಿಂಬದಿಯಲ್ಲಿ ತುಂಬಾ ಫಂಗಸ್ ಆಗುತ್ತೆ, ಕೀಟಗಳು ಬರುತ್ತೆ. ಇದನ್ನು ನೀವು ಗಮನದಲ್ಲಿರಬೇಕು. ಜೊತೆಗೆ ಪಾಟ್ನಲ್ಲಿ ಇನ್ಯಾವುದೇ ರೀತಿಯ ಕಸ ಕಡ್ಡಿ ಬೆಳೆಯೋದಕ್ಕೆ ಕೊಡಬೇಡಿ. ಈ ಕಸ ಕಡ್ಡಿನೇ ಗಿಡದಲ್ಲಿ ಫಂಗಸ್ ಹಾಗೂ ಆಫಿಡ್ಸ್ ಅಟ್ಯಾಕ್ ಆಗುವಂಥ ಹೆಚ್ಚು ಸಾಧ್ಯತೆ ಉಂಟು ಮಾಡುತ್ತೆ. ಹಾಗಾಗಿ ನೋಡಿ, ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ಆಗಲೇ ಈ ಪಕ್ಕದಲ್ಲಿರುವಂಥ ಗಿಡದಲ್ಲಿ ಯಾವುದೇ ರೀತಿಯ ಫರ್ಟಿಲೈಸರ್ ಹಾಕ್ತಾ ಇಲ್ಲ. ಯಾಕಂತಂದರೆ ಅದಕ್ಕೆ ಮಳೆ ನೀರು ತುಂಬಾ ತಾಕಿದೆ. ಹಾಗಾಗಿ ಅದರ ಬದಲಾಗಿ ಈ ಗಿಡದಲ್ಲಿ ನಾನು ಇವತ್ತಿನ ಫರ್ಟಿಲೈಸರ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿವತ್ತು ಬಳಸ್ತಾ ಇರುವಂಥ ಫರ್ಟಿಲೈಸರ್ ಬಂದು ಇಲ್ಲಿ ನಾನು 4-5 ವಸ್ತುಗಳನ್ನು ತೊಗೊಳ್ತಾ ಇದ್ದೀನಿ. ಮೊದಲನೇದು ಬಂದು ಬೇವಿನ ಹಿಂಡಿ. ಇದು ಗಿಡದ ಬೇರುಗಳಿಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ. ಇದರಲ್ಲಿ ನೈಟ್ರೋಜನ್ ಹೇರಳವಾಗಿರೋದ್ರಿಂದ ಬೇರುಗಳು ತಕ್ಷಣ ಇದರಲ್ಲಿ ರಕ್ಷಾ ಕವಚ ಯಾಕಂತ ಇದ್ದೀನಿ ಅಂತಂದರೆ ಬೇರುಗಳು ಸ್ಟ್ರಾಂಗ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದನ್ನು 1 ಚಮಚ ತೊಗೊಳ್ತಾ ಇದ್ದೀನಿ. ಹಾಗೆ ನೋಡಿ, ಸೀವೀಡ್ ಕಾಳುಗಳು ನಿಮ್ಮ ಹತ್ರ ಇದ್ದರೆ ತೊಗೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಆದರೆ ಇದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೆಲಸ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ಗಿಡಗಳು ಫಾಸ್ಟಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿ ನೈಸರ್ಗಿಕವಾಗಿ ಗಿಡಗಳಿಗೆ ಬೇಕಾಗಿರುವಂಥ ಹಾರ್ಮೋನ್ಗಳು ಕೂಡ ಇರುತ್ತೆ. ಜೊತೆಗೆ ನಾನಿಲ್ಲಿ ಒಂದು 2 ಚಮಚದಷ್ಟು ಕಂಪೋಸ್ಟನ್ನು ಹಾಕ್ತಾಯಿದ್ದೀನಿ. ಸಾಧ್ಯವಾದಷ್ಟು ವರ್ಮಿ ಕಂಪೋಸ್ಟ್ ತೊಗೊಳ್ಳಿ. ಕೌಡಂಗ್ ಕಂಪೋಸ್ಟ್ ಬೇಸಿಗೆಯಲ್ಲಿ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂತಂದರೆ ಅದು ತುಂಬ ಹೀಟಾಗಿರುತ್ತೆ. ಹಾಗಾಗಿ ನಾನಿಲ್ಲಿ 2 ಚಮಚದಷ್ಟು ಕಂಪೋಸ್ಟ್ ತೊಗೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚ ಸೀವೀಡ್ ಗ್ರ್ಯಾನ್ಯೂಲ್ಸ್, 1 ಚಮಚ ಬೇವಿನ ಹಿಂಡಿ ಹಾಗೂ 1 ಚಮಚಕ್ಕಿಂತ ಸ್ವಲ್ಪ ಕಡಿಮೆ ನಾನಿಲ್ಲಿ ಎಪ್ಸಮ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಆಮೇಲೆ ನೆಕ್ಸ್ಟ್ ನಮ್ಮದು ಹೀರೋ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಕಿತ್ತಳೆ ಹಣ್ಣಿನ ಸಿಪ್ಪೆ, ಆರೆಂಜ್ ಪೀಲ್ ಪೌಡರ್. ಇದು ಏನಾಗುತ್ತೆ ಅಂತಂದರೆ ಗಿಡಗಳಲ್ಲಿ pH ಮಟ್ಟವನ್ನು ಸಮತೋಲನದಲ್ಲಿಡುತ್ತೆ. ಅದರಲ್ಲಿರುವಂಥ ಸಾರಜನಕ ಗಿಡದ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗಿದೆ. ಇದರ ವಾಸನೆ ಏನು ಮಾಡುತ್ತೆ ಅಂತಂದರೆ ಮಣ್ಣಿನಲ್ಲಿರುವಂಥ ಸಣ್ಣ ಪುಟ್ಟ ಕೀಟಗಳು ಅದರ ಹತ್ತಿರ ಬರದೇ ಇರುವಂತೆ ನೋಡಿಕೊಳ್ಳುತ್ತೆ. ಜೊತೆಗೆ ಇದರಲ್ಲಿ ಮೆಗ್ನೀಷಿಯಂ ಮತ್ತು ಕ್ಯಾಲ್ಶಿಯಂ ಇರೋದ್ರಿಂದ, ಐರನ್ ಇರೋದ್ರಿಂದ ಗಿಡಗಳ ಸಂಪೂರ್ಣ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಜೊತೆಗೆ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಆವಾಗ ಇನ್ನೂ ಒಂದು ವಿಡಿಯೋದಲ್ಲೂ ಕೂಡ ಯಾವ್ಯಾವ ಫರ್ಟಿಲೈಸರನ್ನು ಹಾಕಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಯಾರಿಗಾದರೂ ಆ ವಿಡಿಯೋ ನೋಡಬೇಕು ಅಂತ ಇದ್ದರೆ ನನ್ನ ಚಾನಲ್ನಲ್ಲಿ ಅವೈಲೇಬಲ್ ಇದೆ, ಅದನ್ನು ಕೂಡ ನೋಡ್ಬೋದು. ನೋಡಿ, ಮಣ್ಣು ಸ್ವಲ್ಪ ಡ್ರೈ ಆಗಿದ್ದಾಗ ಈ ಕೆಲಸ ಮಾಡೋದು ತುಂಬಾ ಒಳ್ಳೆಯದು. ನಾನು ಸೈಡಲ್ಲಿರುವಂಥ ಒಂದು 2 ಇಂಚಿನಷ್ಟು ಮಣ್ಣನ್ನು ತೆಗೆದಿದ್ದೀನಿ. ನೋಡಿ, ಈ ರೀತಿ ಏರಿಯಲ್ ರೂಟ್ಸ್ ಕಾಣಬೇಕು. ಈ ರೀತಿ ಇದ್ದಾಗ ನಾವು ಫರ್ಟಿಲೈಸರ್ ಹಾಕಿದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೋಡಿ, ನಾನು ಆವಾಗಲೇ ಹೇಳ್ತಾ ಇದ್ನಲ್ಲ, ಸೀವೀಡ್ ಗ್ರ್ಯಾನ್ಯೂಲ್ಸ್ ಇದೇನು ಮಾಡುತ್ತೆ ಅಂತಂದರೆ ಗಿಡದ ಬೇರುಗಳು ಬೇಗ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಗಿಡ ಹೆಚ್ಚು ಬುಷಿಯಾಗಿ ದಟ್ಟವಾಗಿ ಬೆಳೆಯುತ್ತೆ. ಹಾಗೂ ಇದು ಗಿಡದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಗಿಡ ಏನಾಗುತ್ತೆ ಅಂತಂದರೆ ಹವಾಮಾನ ಏನು ಬದಲಾವಣೆ ಆಗುತ್ತಲ್ಲ, ಅದನ್ನು ಗಿಡ ತಡ್ಕೊಳ್ಳೋದಕ್ಕೆ ಎನರ್ಜಿ ಅಂತಂದರೆ ಶಕ್ತಿಯನ್ನು ಒದಗಿಸುತ್ತೆ. ಗಿಡದಲ್ಲಿ ಯಾವುದೇ ರೀತಿಯ ರೋಗಗಳು ಬರದಂತೆ ಇದು ತಡೆಯುತ್ತೆ. ಇದು ಮಣ್ಣಿನಲ್ಲಿರುವಂಥ ಸೂಕ್ಷ್ಮ ಪೋಷಕಾಂಶಗಳಾದಂಥ ಮೆಗ್ನೀಷಿಯಂ, ಕಬ್ಬಿನಾಂಶ, ಸತು, ಈ ರೀತಿ 60ಕ್ಕೂ ಹೆಚ್ಚು ಪೋಷಕಾಂಶಗಳು ಈ ಸೀವೀಡ್ನಲ್ಲಿ ಇರೋದ್ರಿಂದ ಇದನ್ನು ಇವಾಗ ಬೇಸಿಗೆಯಲ್ಲಿ ಬಳಸೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ಮಣ್ಣನ್ನು ಚೆನ್ನಾಗಿ ಅಗೆದು ಮಣ್ಣನ್ನು ತೆಗೆದ ನಂತರ ಒಂದು 2 ಚಮಚ ಅಥವಾ ಒಂದು 4 ಚಮಚ ಹಾಕಿದರೂ ಕೂಡ ಗಿಡಗಳಿಗೆ ಯಾವುದೇ ತೊಂದರೆ ಇಲ್ಲ. ಇದು ನಂದು 4 ಇಂಚಿನ ಪಾಟ್ ಇದೆ.
ಇಷ್ಟು ಚಿಕ್ಕ ಪಾಟ್ನಲ್ಲಿ ನೋಡಿ ಗಿಡ ಎಷ್ಟು ಹೆಲ್ದಿಯಾಗಿ ಎಲೆಗಳು ಎಷ್ಟು ಹಚ್ಚ ಹಸಿರಾಗಿ ದೊಡ್ಡದಾಗಿ ಬೆಳೆದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗಿಡ. ಆಮೇಲೆ ನೋಡಿ ಇದು ಏನು ಮಳೆಯಲ್ಲಿ ಮಣ್ಣು ಗಿಡ ನೆನೆದೋಗಿದೆಯಲ್ಲ, ಇದಕ್ಕೆ ನಾನು ಹೆಚ್ಚಿಗೆ ಯಾವುದೇ ಫರ್ಟಿಲೈಸರ್ ಹಾಕ್ತಾ ಇಲ್ಲ. ನಾನು ಇದಕ್ಕೆ ಜಸ್ಟ್ ಒಂದು 5ರಿಂದ 6 ಕಾಳಿನಷ್ಟು ಲೈಟಾಗಿ ಮಣ್ಣನ್ನು ಸ್ವಲ್ಪ ಈ ರೀತಿ ಸೈಡಲ್ಲಿ ಹೋಲ್ ಮಾಡಿಬಿಟ್ಟು ಅದರಲ್ಲಿ ಒಂದು 5ರಿಂದ 6 ಕಾಳುಗಳು ಅಥವಾ 8-10 ಕಾಳುಗಳನ್ನು ಒಂದು 3 ಕಡೆ ಹಾಕ್ತಾಯಿದ್ದೀನಿ. ಇದರಿಂದ ಏನಾಗುತ್ತೆ ಅಂತಂದರೆ ನಾನು ಏನೀ ಕಟ್ಟಿಂಗ್ ಹಾಕಿದ್ದೀನಲ್ಲ ಅದು ಚೆನ್ನಾಗಿ ಬೆಳೆಯೋದಕ್ಕೆ ಅದಕ್ಕೆ ಬೇಕಾಗಿರುವಂಥ ಸೂಕ್ಷ್ಮ ಪೋಷಕಾಂಶಗಳನ್ನು ಇದು ಒದಗಿಸುತ್ತೆ. ನೋಡಿ, ಜೊತೆಗೆ ಈ ರೀತಿ ಮಣ್ಣಿನಲ್ಲಿ ಏನು ಎಲೆಗಳು ಟಚ್ ಆಗ್ತಾ ಇರುತ್ತಲ್ಲ ಅದನ್ನು ಸಾಧ್ಯವಾದಷ್ಟು ತೆಗೆದಾಕ್ಬಿಡಿ. ಇದು ಕೂಡ ಮಣ್ಣಿನಲ್ಲಿ ಏನಾಗುತ್ತೆ ಅಂತಂದರೆ ನೀರು ಹಾಕಿದಾಗ ಎಲೆಗಳು ಮಣ್ಣಿನಲ್ಲಿ ಟಚ್ ಆಗಿ ಕೊಳೆತು ಗಿಡ ಹಾಳಾಗೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಇದು ಸದ್ಯಕ್ಕೆ ನನ್ನ ಗಿಡ ಅಷ್ಟೊಂದು ದೊಡ್ಡದಾಗಿಲ್ಲ, ಹಾಗಾಗಿ ಬಿಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಆ ಗಿಡ ಹೇಗೆ ಬೆಳೆಯುತ್ತೆ, ಹೇಗೆ ಅದರಲ್ಲಿ ಬ್ರಾಂಚಸ್ ಬರುತ್ತೋ ಆ ರೀತಿ ನೋಡ್ಕೊಂಡ್ಬಿಟ್ಟು ನಾನು ಕೆಳಗಡೆ ಇರುವಂಥ ಎಲೆಗಳನ್ನು ತೆಗಿತೀನಿ. ಆಮೇಲೆ ತುಳಸಿ ಗಿಡವನ್ನು ಏನು ಮಾಡಿ, ಮೇಲೆ ಗ್ರೋತ್ ಆಗ್ತಿದ್ದಂತೆ ಅದನ್ನು ಪಿಂಚಿಂಗ್ ಮಾಡೋದನ್ನು ಮರಿಬೇಡಿ. ನನ್ನ ಗಿಡದ ಮಣ್ಣಿನಲ್ಲಿ ಸ್ವಲ್ಪ ತೇವಾಂಶ ಇರೋದ್ರಿಂದ ನಾನು ನೀರನ್ನು ಹಾಕ್ತಾಯಿಲ್ಲ. ಒಂದು ವೇಳೆ ನಿಮ್ಮ ಗಿಡದ ಮಣ್ಣು ಒಣಗಿದ್ರೆ ಏನು ಮಾಡಿ, ಇಲ್ಲಿ ನೀವು ಲೈಟಾಗಿ ಒಂದು ಗ್ಲಾಸ್ ನೀರಲ್ಲಿ ಒಂದು ಅರ್ಧ ಚಮಚ ಅರಿಶಿಣದ ಪುಡಿ ಅಥವಾ ಒಂದು ಅರ್ಧ ಚಮಚ ಬೇವಿನ ಎಣ್ಣೆಯನ್ನು ಹಾಕಿ ನೀರನ್ನು ಹಾಕಿ. ಇದರಿಂದ ಗಿಡದಲ್ಲಿ ಬೇಸಿಗೆಯಲ್ಲಿ ಏನಾದರೂ ಫಂಗಸ್ ಅಥವಾ ಇನ್ನೇನಾದರೂ ಕೀಟಗಳಿದ್ದರೆ ಅದು ಸತ್ತೋಗುತ್ತೆ. ಆಮೇಲೆ ನೋಡಿ, ಇವಾಗ ಗಿಡಗಳನ್ನು ಸಾಧ್ಯವಾದಷ್ಟು ರೀಪಾಟಿಂಗ್ ಮಾಡಿಬಿಡಿ. ಜಸ್ಟ್ ಪಿಂಚಿಂಗ್ ಮಾಡಿ. ನೀವು ಒಂದು ವೇಳೆ ರೀಪಾಟಿಂಗ್, ರೂಟ್ ಪ್ರೂನಿಂಗ್ ಏನಾದರೂ ತುಳಸಿ ಗಿಡದ್ದು ಮಾಡಬೇಕು ಅಂದ್ಕೊಂಡಿದ್ರೆ ಇವಾಗ ಸ್ಕಿಪ್ ಮಾಡಿ. ಇಲ್ಲ ಅಂತಂದರೆ ಗಿಡ ಏನಾಗುತ್ತೆ ಅಂತಂದರೆ ಶಾಕ್ಗೆ ಒಳಗಾಗುತ್ತೆ. ಇವಾಗ ತುಳಸಿ ಗಿಡದ ಗ್ರೋತ್ ತುಂಬ ಚೆನ್ನಾಗಿದೆ, ಯಾಕಂತಂದರೆ ಇದು ಬೇಸಿಗೆಯಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ. ಇದು ಚಳಿಗಾಲದಲ್ಲಿ ಡಾರ್ಮೆನ್ಸಿಗೆ ಒಳಗಾಗೋದ್ರಿಂದ ಆವಾಗಲೂ ಕೂಡ ಹೆಚ್ಚಿಗೆ ಯಾವ ಕೆಲಸ ಮಾಡೋಕ್ಕಾಗಲ್ಲ. ಇವಾಗ ಬೇಸಿಗೆ ಬಿಸಿಲು ತುಂಬ ಇರೋದ್ರಿಂದ ಈ ಕೆಲಸಗಳನ್ನು ಮಾಡಬೇಡಿ. ಒಂದು ವೇಳೆ ನಮ್ಮ ಕಡೆ ಏನು ಮಳೆ ಇದೆ ಆ ರೀತಿ ನಿಮ್ಮ ಕಡೆ ಎಲ್ಲ ಮಳೆ ಇದ್ದರೆ ನೀವು ಈ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಬೋದು. ಏನು ಅಂತಂದರೆ ರೀಪಾಟಿಂಗ್ ಮಾಡ್ಬೋದು, ಹಾರ್ಡ್ ಪ್ರೂನಿಂಗ್ ಮಾಡ್ಬೋದು. ಒಂದು ವೇಳೆ ನಿಮ್ಮ ಗಿಡ ದೊಡ್ಡದಾಗಿದ್ದರೆ ಮಾತ್ರ, ಚಿಕ್ಕ ಗಿಡ ಇದ್ದರೆ ಕೇವಲ ಪಿಂಚಿಂಗ್ ಮಾತ್ರ ಮಾಡಿ. ಸೊ ನೋಡಿದ್ರಲ್ಲ ಯಾವ ರೀತಿ ತುಳಸಿ ಗಿಡವನ್ನು ಬೇಸಿಗೆಯಲ್ಲಿ ಆರೈಕೆ ಮಾಡಬೇಕು, ಯಾವ ಫರ್ಟಿಲೈಸರ್ ಹಾಕಿದ್ರೆ ಚಿಕ್ಕ ಗಿಡದಲ್ಲೂ ತುಳಸಿ ಗಿಡ ಅಗಲವಾಗಿ ಬುಷಿಯಾಗಿ ಬೆಳೆಯುತ್ತೆ ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಡೌಟ್ಸ್ ಇದ್ದರೆ, ಕ್ವೆರೀಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಟೇಕ್ ಕೇರ್. ಬಾಯ್.